ಸರ್ ಖಂಡಿತವಾಗ್ಲು ಮೇಡಮ್ ಸೆಲೆಕ್ಟ್ ಆಗ್ತಿದ್ದಂಗೆ ನೀವು ಫಸ್ಟ್ ಕೊಟ್ಟಂತ ಅವ್ರಿಗೆ ಸಜೆಷನ್ ಏನು, ಅವರು ಡೆಲ್ಲಿಗೆ ಹೊರಡ್ತಿದ್ದಂಗೆ ನೀವು ಹೇಳಿದಂಗೆ ಕಿವಿ ಮಾತಿಲ್ಲ. ಖಂಡಿತ ಇವತ್ತು ಏನು ಸ್ವಾತಂತ್ರ್ಯ ದಿನಗಳಲ್ಲಿ ಇವತ್ತು ಏನು ಒಂದು ಲೆಗಸಿ ಇದೆ, ಸಂಡೂರಿನ ಒಂದು ಇತಿಹಾಸ ಇದೆ, ಹಿಸ್ಟ್ರಿ ಏನಿದೆ ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು. ಯಾವುದೇ ಕಾರಣಕ್ಕೂ ಪ್ರೀತಿ ಅಭಿಮಾನ ವಿಶ್ವಾಸ ಇಟ್ಟಂಥ ನಮ್ಮ ಸಂಡೂರು ಜನತೆಗೆ ಯಾವತ್ತಿಗೂ ಕೂಡ ಭಗವಂತ ಎಷ್ಟು ಕೊಟ್ಟಿದ್ದಾನೆ ಅಂಥ ಒಂದು ಸೇವೆ ಕೊಟ್ಟಿದ್ದಾನೆ ನಮಗೆ. ಅದನ್ನು ಮುಟ್ಸೋಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡ್ಕೊಂಡು ಹೋಗಬೇಕು ಅಂತೇಳಿ ನಾನು ಜಸ್ಟ್ ಕಿವಿ ಮಾತು ಹೇಳಿದ್ದೀನಿ. ಯಾಕಂದರೆ ಅಧಿಕಾರ ಯಾರಿಗೂ ಶಾಶ್ವತವಲ್ಲ, ಅಧಿಕಾರದಲ್ಲಿ ಹೆಸರು ಮಾಡಿರ್ತಕ್ಕಂಥದ್ದು ಶಾಶ್ವತ. ಅಂಥ ಒಂದು ಅಧಿಕಾರದಲ್ಲಿ ಒಂದು ಹೆಸರು ಮಾಡೋಂಥ ಕೆಲಸ ಮಾಡಿಕೊಡುವಂತ ನಾನು ರಿಕ್ವೆಸ್ಟ್ ಮಾಡಿದ್ದೇನೆ, ಕಿವಿ ಮಾತು ಕೂಡ ಹೇಳಿದ್ದೇನೆ. ಸಮುದ್ರ ಕೊಲ್ಟ್ರು ಏನ್ ಹೇಳಿ ಕಳಿಸಿದ್ರಿ? ಅಲ್ಲ, ಅವ್ರಿಗೆ ಒಂದ್ ಸ್ವಲ್ಪ ಆತಂಕ ಇತ್ತು. ಯಾಕಂದ್ರೆ ಕ್ಷೇತ್ರ ಬಿಟ್ಕೊಡೋದ್ರ ಬಗ್ಗೆ, ಆಮೇಲೆ ಇಲ್ಲಿ ನಮ್ಮ ಕ್ಷೇತ್ರ ಜನರು ಅವ್ರಿಗೆ ತೋರಿಸಿದಂತ ಒಂದು ಅಪರಿಮಿತವಾದ ಪ್ರೀತಿ ಏನಿತ್ತು, ಅವ್ರಿಗೂ ಸ್ವಲ್ಪ ಹೋಗೋದಕ್ಕೆ ಕಷ್ಟ ಆಯ್ತು. ಯಾಕಂದ್ರೆ ನನ್ನ ಕ್ಷೇತ್ರ ಬಿಟ್ಟು ನಾನು ಮತ್ತೆ ದೊಡ್ಡ ವ್ಯಾಪ್ತಿ ಲೋಕಸಭೆ ಅನ್ನೋದು, ಈ ದೊಡ್ಡ ವ್ಯಾಪ್ತಿಗೆ ಹೋಗ್ತಾ ಇದ್ದೀನಿ. ನನ್ನ ಕ್ಷೇತ್ರ ಜನ ನನ್ನನ್ನು ವಿಶ್ವಾಸ ಇಟ್ಟು 4 ಬಾರಿ ಸತತವಾಗಿ ಗೆಲ್ಸೋದಂದ್ರೆ ಅದು ಸುಲಭದ ಮಾತಲ್ಲ. ಇವ್ರು ಮಾಡಿದಂಥ ಅಭಿವೃದ್ಧಿ ಕೆಲಸಗಳಿಗೆ ಜನರು ನಂಬಿಕೆ ಇಟ್ಟು ಅವರನ್ನು ಆರಿಸಿ ಕಳಿಸಿರ್ತಕ್ಕಂಥದ್ದು. ನನಗೂ ಕೂಡ ಯಾವುದೇ ನಿರೀಕ್ಷೆ ಇರಲಿಲ್ಲ ನಾವು ಶಾಸಕಿ ಆಗ್ತೀವಿ ಅಂತಂದು. ಇದು ಅನಿರೀಕ್ಷಿತವಾಗಿ ನನಗೆ ಒಲ್ದು ಬಂದ ಭಾಗ್ಯ. ಎಲ್ಲ ಕಡೆಗೆ ಸಮೀಕ್ಷೆ ಮಾಡಿಸಿದಾಗ ಇಲ್ಲ, ಅವರು ಶ್ರೀಮತಿಯವರು ಎಲ್ಲ ಗೊತ್ತು, ಅವರಿಗೆ ತಾಲೂಕಿನ ಎಲ್ಲ ಸಮಸ್ಯೆಗಳ ಬಗ್ಗೆ ಗೊತ್ತು. ಹಾಗೇನೆ ಎಲ್ಲ ಫಸ್ಟ್ ಇವರೇ ಕನ್ವಿನ್ಸ್ ಮಾಡಿದ್ರ ಅಥವಾ ಡಿ ಕೆ ಸರ್ ಸಿದ್ದರಾಮಯ್ಯ ಸರ್ ಕರೆ ಮಾಡಿದ್ರೆ ಹೇಗಾಯ್ತು? ಇಲ್ಲ ನೀವೇ ನಿಂತ್ಕೋಬೇಕು ಅಂತ? ಇಲ್ಲ, ಮೊದಲು ಎಲ್ಲ ನಾಯಕರು ಕೂಡ ನನಗೆ ಕನ್ವಿನ್ಸ್ ಮಾಡಿದ್ರು ನೀವೇ ಆಗ್ಬೇಕು ಅಂತ. ಯಾಕಂದ್ರೆ ಸಮೀಕ್ಷೆಗಳ ಪ್ರಕಾರ ಅವರಿಗೆ ಎಲ್ಲ ನಮ್ಮ ನಾಯಕರು ನಮ್ಮ ಕಾರ್ಯಕರ್ತರೆಲ್ಲ ನನ್ನ ಹೆಸರನ್ನೇ ಸೂಚಿಸಿರೋದ್ರಿಂದ ನಮ್ಮ ಮನೆಯವರು ನನಗೆ ಒಪ್ಪಿಸಿದ್ರು. ಇಲ್ಲ, ಇಷ್ಟು ದಿನ ನಾವು ಜನಸೇವೆ ಮಾಡಿದ್ದೀವಿ, ಇದನ್ನು ಮುಂದುವರ್ಸೋಂಥ ಒಂದು ಅವಕಾಶ ಜನರು ಮತ್ತೊಮ್ಮೆ ನಮಗೆ ಕೊಡ್ತಾ ಇದ್ದಾರೆ ಅಂದರೆ ಯಾಕೆ ಬೇಡ ಅನ್ನೋದು. ಹಾಗೇನೆ ನಮ್ಮ ಮೇಲೆ ತುಂಬ ನಿರೀಕ್ಷೆಗಳು ಇಟ್ಕೊಂಡಿದ್ದಾರೆ ಜನ, ನಮ್ಮ ಕುಟುಂಬದ ಮೇಲೆ. ಯಾಕಂದ್ರೆ ಇಷ್ಟು ಒಂದು ಅಭಿವೃದ್ಧಿ ಕೆಲಸ ನಾವು ಇವತ್ತೇನು ಮುಂದುವರ್ಸ್ಕೊಂಡು ಹೋಗಿದ್ವಿ, ಮತ್ತೆ ಅದನ್ನ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಒಬ್ಬ ಸಮರ್ಥವಾದ ಒಬ್ಬ ವ್ಯಕ್ತಿನೇ ಬೇಕಾಗುತ್ತೆ. ನಾನು ಯಾವಾಗಲೂ ಇವ್ರ ಜೊತೆಗಿದ್ದು ಇವರ ಒಂದು ಏನು ದಿನಚರಿಯನ್ನು ಸಂಪೂರ್ಣವಾಗಿ ಗಮನಿಸ್ತಾನೆ ಇರ್ತೀನಿ. ಏನು ಕೆಲಸ ಮಾಡ್ತಾ ಇದ್ದಾರೆ, ಯಾವ ಕೆಲಸ ಎಲ್ಲಿವರೆಗೂ ಬಂತು ಅಂತಕ್ಕಂಥದ್ದು ನನಗೆ ಅದ್ರ ಸಂಪೂರ್ಣ ಅರಿವಿರೋದ್ರಿಂದ ನೀನೇ ಆಗಬೇಕು ಅಂತಕ್ಕಂಥದ್ದು ನಮ್ಮನೆಯವರ ಆಸೆ ಆಗಿತ್ತು. ಅದಕ್ಕೆ ಇಡೀ ನಮ್ಮ ಕುಟುಂಬದ ಸಹಕಾರ ಕೂಡ ಇತ್ತು. ಎಲ್ಲರೂ ಸೇರಿ ನನಗೆ ತುಂಬ ಸಹಕಾರವನ್ನು ಕೊಟ್ಟರು. ನಮ್ಮ ಹಿರಿಯ ನಾಯಕರೆಲ್ಲರೂ ನನಗೆ ಹೇಳಿದ್ರು. ಹಾಗೆಯೇ ನಮ್ಮ ರಾಜಕೀಯ ಗುರುಗಳು ಮಾರ್ಗದರ್ಶಿಗಳಾದ ಸಂತೋಷ್ ಲಾಡ್ ಅವರು ಕೂಡ ನಮಗೆ ಬೆಂಬಲವನ್ನು ಸೂಚಿಸಿದ್ರು. ಯಾಕಂದ್ರೆ ಇವತ್ತು ನಾನು ಅವರಿಬ್ಬರು ಮಾರ್ಗದರ್ಶನದಲ್ಲಿ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಕ್ಕಂಥದ್ದು. ಅಕಸ್ಮಾತ್ ನನಗೇನು ಗೊತ್ತಾಗಿಲ್ಲ ಯಾವುದಾದ್ರೂ ಇಲಾಖೆದ ಕೆಲವೊಂದು ಸಮಸ್ಯೆ ಬಗ್ಗೆ ಅಂದ್ರೆ ನಾನು ಅವ್ರಿಗೆ ಕೇಳ್ತೀನಿ, ಅವರಿಬ್ಬರು ಕೂತ್ಕೊಂಡು ನನಗೆ ಮಾರ್ಗದರ್ಶನ ಮಾಡ್ತಾರೆ. ಅದರಿಂದ ನನಗೆ ಈ ಕೆಲಸ ಮಾಡೋದ್ರಲ್ಲಿ ತುಂಬಾ ಖುಷಿ ಇದೆ. ಆಮೇಲೆ ಯಾವುದೇ ಆತಂಕ ಇಲ್ಲ, ನನಗೆ ಆರಾಮಾಗಿ ನಡ್ಸ್ಕೊಂಡು ಹೋಗ್ತೀನಿ. ಖಂಡಿತ ಒಳ್ಳೆದಾಗಿ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.